ಸ್ವಾಮೀಜಿಯವರೇ, ಈಗ ನಾವು ದರ್ಶನ ಮತ್ತು ದಾರ್ಶನಿಕರು ಅಂತ ಎರಡು ಪದ ಬರ್ತದೆ ಫಿಲಾಸಫಿಯಲ್ಲಿ. ಈಗ ಭಾರತದಂಥ ದೇಶದಲ್ಲಿ ಜೀವ ಜಗತ್ತು ಮತ್ತು ಬ್ರಹ್ಮನ ಬಗ್ಗೆ ಚರ್ಚೆ ಮಾಡಿದಷ್ಟು, ಈ ಪ್ರಪಂಚದ ಬಗ್ಗೆ ಚರ್ಚೆ ಮಾಡಿದಷ್ಟು ಬೇರೆ ಯಾವ ದೇಶದ ಫಿಲಾಸಫಿಗಳು ಅಷ್ಟು ಚರ್ಚೆ ಮಾಡಿಲ್ಲ. ಭಾರತದಲ್ಲೇ ಹೆಚ್ಚು ಚರ್ಚೆ ನಡೆದಿರೋದು. ಒಂದೊಂದು ಧಾರ್ಮಿಕರು ಅಂದರೆ ಜೈನರು ಒಂದು ರೀತಿಯಲ್ಲಿ ಹೇಳಿದ್ದಾರೆ, ಬೌದ್ಧರು ಒಂದು ರೀತಿಯಲ್ಲಿ ಹೇಳಿದ್ದಾರೆ, ನ್ಯಾಯದಲ್ಲಿ ಒಂದು ರೀತಿ ಹೇಳಿದ್ದಾರೆ, ವೈಶೇಷಿಕದಲ್ಲಿ ಒಂದು ರೀತಿಯಲ್ಲಿ ಹೇಳಿದ್ದಾರೆ, ಯೋಗದಲ್ಲಿ ಒಂದು ರೀತಿಯಲ್ಲಿ ಹೇಳಿದ್ದಾರೆ, ಸಾಂಖ್ಯರು ಒಂದು ರೀತಿ ಹೇಳಿದ್ದಾರೆ. ಹೀಗೆ ಒಬ್ಬರೊಬ್ಬರು ಈ ಪ್ರಪಂಚವನ್ನು, ಅಸ್ತಿತ್ವವನ್ನು, ಜೀವವನ್ನು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಅವರು ಸಪ್ರೇಟ್. ಅಂದರೆ ಇದು ಎಲ್ಲದು ಒಂದು ಧರ್ಮದ ಸಿದ್ಧಾಂತಕ್ಕಿಂತ ಇನ್ನೊಂದು ಧರ್ಮದ ಸಿದ್ಧಾಂತಗಳು ಬೇರೆ ಬೇರೆಯಾಗಿದೆ. ಅದು ಸರಿಯಾ ತಪ್ಪ, ದಟ್ ಈಸ್ ಸೆಕೆಂಡ್ರಿ. ಆದರೆ ಅವರ ದೃಷ್ಟಿಕೋನದಲ್ಲಿ ಹೇಳಿದೆ, ಅವರು ಸರಿನೇ, ಅದು ಅವ್ರ ದೃಷ್ಟಿಯೊಳಗಡೆ ಅವರು ಸರಿ. ಆದರೆ ಇಲ್ಲಿ ಆತ್ಮದ ಅಸ್ತಿತ್ವವನ್ನು, ಪುನರ್ಜನ್ಮದ ಕಲ್ಪನೆಯನ್ನು, ಪಾಪ ಪುಣ್ಯಗಳ ಪರಿಕಲ್ಪನೆ, ಇದರ ಮೇಲೆ ಈಗ ಮಾತಾಡ್ತಾ ಇರುವಂಥದ್ದು ಬರೀ ಲೌಕಿಕ ವಿಚಾರಗಳು. ಆದರೆ ಧರ್ಮ ಅಂತ ಆಗಬೇಕಾದ್ರೆ ಅವರ ಸಿದ್ಧಾಂತದಲ್ಲಿ ಪ್ರತಿಪಾದಿತ ವಿಚಾರಗಳು ಏನು, ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಈಗ ನೀವು ವೀರಶೈವ ಮತದಲ್ಲಿ ಈಗ ತಾವೇ ಹೇಳಿದಾಗೆ ನಾವು ಧರ್ಮ ಅಂತ ಹೇಳುವಂಥ ಪರಿಕಲ್ಪನೆಯನ್ನೇ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈಗ ನೀವು ಆಗಮ ಒಪ್ಪಿದ ಮೇಲೆ ಈಗ ನೀವು ವೈದಿಕರಿಂದ ಹೇಗೆ ಬೇರ್ಪಡೆ ಆಗ್ತೀರಿ ಅಂತ. ಈಗ ಒಂದಿಷ್ಟು ಏನಿದೆ ಅಂತಂದ್ರೆ ನಮ್ಮೊಳಗೂ ಕೂಡ ವೈದಿಕ ಆಚರಣೆಗಳದಾವು, ಇಲ್ಲಂತಲ್ಲ. ಎಲ್ಲಿ ಈ ವೀರಶೈವ ಮತ್ತು ಲಿಂಗಾಯತದಲ್ಲಿ ವೈದಿಕ ಆಚರಣೆಗಳಂತದಾವ. ಅದರ ಆಚೆಗೆ ಇವ್ರು ಏನು ಮಾಡಿದರು ಅಂತಂದ್ರೆ ಇನ್ನಷ್ಟು ಭಾಳ ಶುದ್ಧವಾದ ಆಚರಣೆಗಳನ್ನು ಇಟ್ಟರು. ಈಗ ಉದಾಹರಣೆಗಾಗಿ ಒಂದು ಲಿಂಗ ಅಂತ ಬರ್ತದೆ, ದೇವಸ್ಥಾನದಲ್ಲಿ ಒಂದು ಲಿಂಗು ಇರ್ತದೆ. ಆ ದೇವಸ್ಥಾನದ ಲಿಂಗವನ್ನು ಪೂಜೆ ಮಾಡ್ತಕ್ಕಂಥವರು ವೈದಿಕರು. ಕೊರಳಾಗ ಲಿಂಗ ನಾವು ಕಟ್ಕೊಳ್ತೀವಿ ವೀರಶೈವರು ಅಥವಾ ಲಿಂಗಾಯತರು ಅನ್ಕೊಳ್ಳೋರು. ಈ ಲಿಂಗವನ್ನು ನಾವು ಪೂಜೆ ಮಾಡ್ತೀವಿ, ಈ ಲಿಂಗವನ್ನು ನಾವು ಪೂಜೆ ಮಾಡ್ತೀವಿ. ವ್ಯತ್ಯಾಸ ಎಷ್ಟಾಯಿತು? ಇಟ್ಟ ಲಿಂಗ, ಕಟ್ಟಿದ ಲಿಂಗ ಅಂತ ಎರಡದಾವ. ವೈದಿಕರಿಗೂ ನಮಗೆ ಏನು ವ್ಯತ್ಯಾಸಪ್ಪ ಅಂತಂದ್ರೆ, ಗುಡಿಯಲ್ಲಿರ್ತಕ್ಕಂತಹ ಲಿಂಗವನ್ನು ಅವರು ಪೂಜೆ ಮಾಡ್ತಾರೆ, ಎದೆ ಮೇಲೆ ಇರ್ತಕ್ಕಂತಹ ಲಿಂಗವನ್ನು ನಾವು ಪೂಜೆ ಮಾಡ್ತೀವಿ. ಇಷ್ಟು ವ್ಯತ್ಯಾಸ ಅದ ಅಲ್ಲ. ಅಂದರೆ ಗುಡಿಯಲ್ಲಿರುವಂಥ ಶಿವ ಬೇರೆ, ಕತ್ತಲ್ಲಿರುವಂಥ ಶಿವ ಬೇರೆ ಅಂತ ಅರ್ಥ ಅಲ್ಲ. ಅವರಿಗೆ ಅಲ್ಲಿ ಶಿವ ಕಾಣ್ತಾ ಇದ್ದಾನೆ, ನಮಗೆ ಇಲ್ಲಿ ಶಿವ ಕಾಣ್ತಾ ಇದ್ದಾನೆ. ಅಲ್ಲ, ಇದು ಆಗಮದಲ್ಲಾಗಲಿ ವೇದದಲ್ಲಾಗಲಿ ಇದನ್ನು ಆ ಥರ ಹೇಳಲೇ ಇಲ್ವಲ್ಲ. ಯಾರು ಹೇಳಿದ್ದ? ನಮ್ಮೆಲ್ಲ ವಚನ ಸಾಹಿತ್ಯ, ನಮ್ಮೆಲ್ಲ ಅಷ್ಟು ಸಾಹಿತ್ಯಗಳು ನಮ್ಮ ಏನು ಹೇಳ್ತಾವಪ್ಪ ಅಂತಂದ್ರೆ, ಈಗ ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲಿಕ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದು ಕೀಲಿಸಿದ ಗುರುವೇ ಕೃಪೆಯಾಗು ಅಂತೇಳಿ ಮೈಲಾರ ಬಸವಲಿಂಗ ಶರಣರದು ಒಂದು ವಚನ ಇದೆ. ಏನಂತ? ಈ ಲಿಂಗ ಅಂದರೆ ಇದು ನಾ ಏನು ಕಟ್ಕೊಂಡಿದ್ದೀನಲ್ಲ, ಈ ಲಿಂಗ ಇದು ನಿನಗೆ ದೇಹಕ್ಕೆ ಸ್ಪರ್ಶ ಆದ್ರೆ ಸಾಕು, ನಿನ್ನ ದೇಹವೇ ಲಿಂಗ ಆಗ್ತದೆ ಅಂತ ಹೇಳ್ತಕ್ಕಂಥ ಒಂದು ಸಿದ್ಧಾಂತ ನಮ್ಮದು. ನಾನೇ ಲಿಂಗ ಸ್ವರೂಪನಾದಾಗ ನಾವು ಹೊರಗಿನ ಲಿಂಗಗಳನ್ನು ನೋಡುವಂಥ ಅವಶ್ಯಕತೆ ಏನಿರ್ತದೆ? ಈ ವಚನ ಏನಿದೆ, ತುಂಬಾ ಸಂತೋಷ. ಈ ವಚನ ಅಲ್ಲ, ನಿಜವಾಗಿ ಈ ವಚನ ಬಹಳ ಸ್ವಾರಸ್ಯಕರವಾಗಿದೆ. ಇನ್ನು ಕಟ್ಟಿದ ಲಿಂಗ ಈ ವಚನಕಾರರು ಹೇಳಿದ ಈ ವಚನದ ವಿಚಾರ ದೇಹಕ್ಕೆ ಸಂಬಂಧಿಸಿದ್ದು ಅಥವಾ ಆ ದೇಹದ ಒಳಗಡೆ ಇರ್ತಕ್ಕಂಥ ಆತ್ಮನಿಗೆ ಸಂಬಂಧಿಸಿದ್ದು? ನೋಡ್ರಿ, ಇಲ್ಲಿ ಇದು ದೇಹವನ್ನ ಇಟ್ಬಿಟ್ಟು ಹೇಳಿರೋದು ಅಥವಾ ಒಳಗಡೆ ಇರ್ತಕ್ಕಂಥ ಈ ಚೈತನ್ಯದ? ದೇಹವನ್ನು ಬಿಟ್ಟು ಆತ್ಮ ಇಲ್ಲ, ಆತ್ಮವನ್ನು ಬಿಟ್ಟು ದೇಹ ಇಲ್ಲ. ಅವನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಅವು ಎರಡನ್ನೂ ನಾವು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಒಂದನ್ನು ಬಿಟ್ಟು ಒಂದಿಲ್ಲ. ದೇಹ ಇಲ್ಲ ಅಂತಂದ್ರೆ ಅಲ್ಲಿ ಆತ್ಮ ಇಲ್ಲ, ಆತ್ಮ ಇಲ್ಲ ಅಂತಂದ್ರೆ ಅಲ್ಲಿ ದೇಹ ಇಲ್ಲ. ಒಂದು ಹಣ್ಣು ಇರ್ತದೆ, ಆ ಹಣ್ಣಿನೊಳಗೆ ರುಚಿ ಅಂತ ಐತಿ. ರುಚಿಯನ್ನಷ್ಟೇ ಹೊರಗೆ ತೆಗೀಲಿಕ್ಕೆ ಆಗ್ತದೆ ತಮಗೆ? ಇಲ್ಲ. ಒಂದು ಹೂವಿನಲ್ಲಿ ಸುಗಂಧ ಇದೆ, ಕೇವಲ ಸುಗಂಧವನ್ನು ಹೊರಗೆ ತೆಗೆದು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಹೂವನ್ನು ನೋಡಲಿಕ್ಕೆ ಸಾಧ್ಯತೆ ಹೊರತಾಗಿ ಸುಗಂಧವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸಕ್ಕರೆಯನ್ನು ನೋಡಲಿಕ್ಕೆ ಸಾಧ್ಯತೆ ಹೊರತಾಗಿ ಸಿಹಿಯನ್ನು ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹ ಮತ್ತು ಆತ್ಮಗಳಂತ ಏನದಾವ, ಒಂದನ್ನೊಂದು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅಂದರೆ ಈಗ ದೇಹ ನಶಿಸಿ ಹೋದರೆ ಆತ್ಮನೂ ನಶಿಸಿ ಹೋಗುತ್ತೆ ಅಂತನಾ? ಹೌದಲ್ಲ, ಸಹಜವಾಗಿ. ಈಗ ಆಶ್ರಯ ಎಲ್ಲೇ ಐತೆ ಅದಕ್ಕೆ? ಆ ಆತ್ಮಕ್ಕೆ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಈ ದೇಹ. ಆತ್ಮಕ್ಕೆ ಆಶ್ರಯ ಕೊಟ್ಟೈತಿ. ಅಂದ್ರೆ ಈಗ ಪೂಜೆ ಪುರಸ್ಕಾರ ಮಾಡುವ ಉದ್ದೇಶ ಸ್ವಾಮೀಜಿಯವರೇ ಹಾಗಾದ್ರೆ ಸಾಕ್ಷಾತ್ಕಾರ ಅಲ್ಲ? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಈಗ ಬುದ್ಧನಿಗೆ ಜ್ಞಾನೋದಯ ಆಯಿತು ಅಂತ ಎಲ್ಲರೂ ಹೇಳ್ತಾರೆ. ಬೋಧಿ ವೃಕ್ಷದ ಕೆಳಗಡೆ ಬುದ್ಧನಿಗೆ ಜ್ಞಾನೋದಯ ಆಯಿತು ಅಂತ. ಯಾವ ವಿಚಾರದ ಮೇಲೆ ಜ್ಞಾನೋದಯ ಆಯ್ತು, ಯಾವ ವಿಚಾರದ ಜ್ಞಾನ ಆಯ್ತು, ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಈಗ ತಾವು ಹೇಳ್ದಂಗೆ ಆತ್ಮ ಸಾಕ್ಷಾತ್ಕಾರ. ಈಗ ನೋಡ್ರಿ, ಬುದ್ಧನಿಗೆ ಸಾಕ್ಷಾತ್ಕಾರ ಆಗಿರತಕ್ಕಂಥದ್ದು ಒಂದು ಕಥೆಯನ್ನು ಹೇಳ್ತಾರೆ. ಏನು? ಅಲ್ಲೊಂದು ಶವ ಹೊರಟಿತ್ತು. ಬುದ್ಧ ಒಟ್ಟ ಶವವನ್ನೇ ನೋಡಿರಲಿಲ್ಲ. ಅಲ್ಲೊಬ್ಬ ವೃದ್ಧ ಹೊಂಟಿದ್ದ. ಈ ಮನುಷ್ಯ ವೃದ್ಧನಾದ ಮೇಲೆ, ವಯಸ್ಸಾದ ಮೇಲೆ ಹಿಂಗೆ ಆಗ್ತಾನ ಅಂತಕ್ಕಂಥ ಕಲ್ಪನೆ ಅವನಿಗೆ ಬಂತು. ಒಂದು ಹಿಂಗೆ ಸತ್ತು ಅಂದರೆ ಜೀವ ಹೋದ ಮೇಲೆ ಹಿಂಗೆ ತೊಗೊಂಡೋಗಿ ಇದನ್ನು ಸುಡೋದು ಹೋಗೋದು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಯಿತು.
ಇಷ್ಟೇ ಅಲ್ಲ, ಇಷ್ಟಕ್ಕಾಗಿ ಇಷ್ಟೆಲ್ಲ ಯಾಕೆ ಬಡ್ದಾಟ ಅಂಥೇಳಿ ಅರಮನೆಯನ್ನು ತ್ಯಾಗ ಮಾಡಿದ ಅಂತ ನಾವು ಬುದ್ಧನ ಬಗ್ಗೆ ಓದ್ಕೊಳ್ತೀವಿ. ಹೌದಲ್ಲ? ಆ ಒಂದು ವೃದ್ಧನ ಶರೀರವನ್ನು, ಕೃಶವಾಗಿರ್ತಕ್ಕಂಥ ಶರೀರವನ್ನು ಮತ್ತು ಆ ಶವವನ್ನು ನೋಡಿ ಬುದ್ಧನಿಗೆ ವೈರಾಗ್ಯ ಬಂತು ಅಂತ ನಮಗೆ ಗೊತ್ತಿದ್ದಂಗೆ. ಒಂದು ವೈರಾಗ್ಯಕ್ಕೆ ಒಂದು ಕಾರಣ ಆಗ್ತದೆ ಅಷ್ಟೇ. ಅರಮನೆಯನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಬುದ್ಧನಿಗೊಂದು ಕಾರಣ ಏನಾಯಿತು? ಅವು ಎರಡರ ದರ್ಶನ. ಇಷ್ಟಕ್ಕಾಗಿ ಇಷ್ಟ ಯಾಕೆ ಬಡ್ದಾಡಬೇಕು ಅಂತಂದ, ಆ ಮಾರ್ಗವನ್ನು ಬಿಟ್ಟ ಈ ಮಾರ್ಗಕ್ಕೆ ಬಂದ. ಹಿಂಸೆಯನ್ನು ಬಿಟ್ಟ ಅಹಿಂಸೆಯ ಮಾರ್ಗವನ್ನು ಹಿಡ್ದ. ಈಗ ಮಹಾರಾಜನಾಗಿದ್ದಾಗ ಯುದ್ಧ ಮಾಡಬೇಕು, ಒಬ್ಬರನ್ನ ಕೊಲ್ಲಬೇಕು, ಒಬ್ಬರನ್ನ ಒಳಗೆ ಹಾಕಬೇಕು, ಒಬ್ಬರನ್ನ ಹೊರಗೆ ಹಾಕಬೇಕು, ಅದನ್ನು ಕಸಗೋಬೇಕು. ನಶ್ವರವಾಗುವಂಥ ಈ ಶರೀರಕ್ಕಾಗಿ ಇದೆಲ್ಲ ಯಾಕೆ? ಆತನ ಆತ್ಮ ಸಾಕ್ಷಾತ್ಕಾರಕ್ಕೆ ಅದು ಕಾರಣ ಆಯಿತು. ಒಬ್ಬರ ತ್ಯಾಗಕ್ಕೆ ಒಂದು ಪ್ರಕರಣ ಕಾರಣ ಆಗ್ತದೆ. ಈಗ ಗಾಂಧಿ ಬಟ್ಟೆ ಯಾಕೆ ಕಳೆದ್ರು? ಲಂಡ ಪಂಜೆ ಯಾಕೆ ಕೊಟ್ಟರು? ಒಂದು ನದಿ ದಂಡೆಯಲ್ಲಿ ಒಬ್ಬ ಹೆಣ್ಮಗಳು ಒಂದು ಸೀರೆಯನ್ನು ಅರ್ಧ ತೊಳಿತಾ ಇದ್ಲು, ಅರ್ಧ ಉಟ್ಕೊಂಡಿದ್ಲು. ಮುಂದೆ ಅದನ್ನು ಒಣಗಿಸಿಕೊಂಡು ಮತ್ತೆ ಅದನ್ನು ಉಟ್ಕೊಂಡು ಇದನ್ನು ಮಾಡಿಕೊಂಡ್ಲು. ನನ್ನ ದೇಶದೊಳಗಿನ ಜನ ಇಷ್ಟೊಂದು ಕಷ್ಟ ಕಾಲದಲ್ಲಿದ್ದಾಗ ನಾನು ಈ ರೀತಿ ಬಟ್ಟೆಗಳನ್ನು ಉಡೋದು ಎಷ್ಟು ಸರಿ ಇದು ಅಂಥೇಳಿ ಅವತ್ತು ತೆಗೆದ್ರು ಅಂತ ಒಂದು ಕಾರಣ. ಆ ಮುದುಕಿಯ ಪ್ರಕರಣ ಗಾಂಧಿ ತನ್ನ ಹ್ಯಾಟು, ಶೂಟು, ಬೂಟು, ಕೋಟು ಇವು ಎಲ್ಲವುಗಳನ್ನು ಕಳಚಿ ಹಾಕಲಿಕ್ಕೆ ಒಂದು ಕಾರಣ ಇತ್ತು. ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಪ್ರಕರಣ ಏನೈತಲ್ಲ, ಅದು ಆತನ ವೈರಾಗ್ಯಕ್ಕೆ ಕಾರಣ.